ಹಾಸನದಲ್ಲಿ ಹೊತ್ತಿ ಉರಿದಿದೆ ಸ್ಲೀಪರ್ ಕೋಚ್ ಬಸ್ನಲ್ಲಿದ್ದ 36 ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹಾಸನ ತಾಲೂಕಿನ ಶಾಂತಿ ಗ್ರಾಮ ಬಳಿ ಈ ಘಟನೆ ನಡೆದಿದೆ. ಇತ್ತೀಚಿನ ದಿನಗಳಲ್ಲಿ ಇಂತಹ ಒಂದಷ್ಟು ಅನಾಹುತಗಳು ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಪದೇ ಪದೇ ಕೆಲವು ಇಂತಹ ಘಟನೆಗಳು ನಡೀತಾ ಇದೆ. ಇದೀಗ ಹಾಸನ ತಾಲೂಕಿನ ಶಾಂತಿ ಗ್ರಾಮದ ಬಳಿ ಹೊತ್ತಿ ಉರಿದಿದೆ ಸ್ಲೀಪರ್ ಕೋಚ್ ಬಸ್. ಆದರೆ ಬಸ್ಸಲ್ಲಿದ್ದಂತಹ 36 ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಚಾಲಕನ ಸಮಯ ಪ್ರಜ್ಞೆಯಿಂದ 36 ಜನರ ಜೀವ ಉಳಿದಿದೆ. ಟೈರ್ಗೆ ಬೆಂಕಿ ಹತ್ತಿಕೊಂಡಿತ್ತಂತೆ. ಬಸ್ ಅನ್ನ ನಿಲ್ಲಿಸಿ ಚಾಲಕ ಜನರನ್ನ ರಕ್ಷಣೆ ಮಾಡಿದ್ದಾರೆ. ಭರತ್ ಕಂಪನಿಗೆ ಸೇರಿದಂತಹ ಖಾಸಗಿ ಬಸ್ ಇದು. ಸುಟ್ಟು ಕರಕಲಾಗಿದೆ. ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಿ. ಬೆಂಕಿ ನಂದಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಖಾಸಗಿ ಬಸ್ಗೆ ಬೆಂಕಿ ಹೊತ್ತಿಕೊಂಡಿದೆ. ಇಮಿಡಿಯೇಟ್ ಆಗಿ ಚಾಲಕ ಬಸ್ ಅನ್ನ ನಿಲ್ಲಿಸಿ ಅದರಲ್ಲಿದ್ದಂತಹ 36 ಜನರ ಪ್ರಾಣವನ್ನು ಕೂಡ ಉಳಿಸಿದ್ದಾನೆ. ಒಂದು ಕಡೆ ಬೇಸಿಗೆ, ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಈಗಾಗಲೇ ಏರ್ ಕಂಡೀಷನರ್ ಬಸ್ಗಳಲ್ಲಿ ಹೋಗ್ತಾರೆ. ಆಗದೇ ಇಲ್ಲ ಇತ್ತೀಚಿನ ದಿನಗಳಲ್ಲಿ ನಾವು ನಾರ್ಮಲ್ ಹಿಂಗ್ ಬಸ್ಸಲ್ಲಿ ಹೋಗೋದಕ್ಕಿಂತ. ಮತ್ತೊಂದು ಕಡೆ ರಾತ್ರಿ ಪ್ರಯಾಣ ಮಾಡುವವರು ಆಲ್ಮೋಸ್ಟ್ ಸ್ಲೀಪರ್ ಬಸ್ಗಳಲ್ಲೇ ಹೋಗುವಂಥದ್ದು. ಅದರಲ್ಲೂ ಕೂಡ ಈಗಾಗಲೇ ಬೇರೆ ಬೇರೆ ಕಡೆ ಹೋಗಬೇಕು ಅಂತ ಹೇಳಿದ್ರೆ ಇದನ್ನೇ ಪ್ರಿಫರ್ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಈಗ ಶಾಂತಿ ಗ್ರಾಮದ ಬಳಿ ಅಲ್ಲಿ ಟೈರ್ಗೆ ಬೆಂಕಿ ಹೊತ್ಕೊಂಡಿದೆ. ಇಮ್ಮಿಡಿಯೇಟ್ ಆಗಿ ಚಾಲಕ ಬಸ್ಸನ್ನು ನಿಲ್ಲಿಸಿ, ಬಸ್ಸಲ್ಲಿ ಪಾಪ ಅನೇಕರು ನಿದ್ದೆ ಮಾಡ್ತಾ ಇದ್ರು, ಅವರೆಲ್ಲರನ್ನ ಕೂಡ ಇಳಿಸಿ ಇಮ್ಮಿಡಿಯೇಟ್ ಆಗಿ ಅವರ ಪ್ರಾಣವನ್ನು ಉಳಿಸುವಂತಹ ಕೆಲಸವನ್ನ ಡ್ರೈವರ್ ಮಾಡಿದ್ದಾರೆ. ಈಗಾಗಲೇ ದೃಶ್ಯಾವಳಿಗಳಲ್ಲಿ ಕೂಡ ನೀವು ನೋಡ್ತಾ ಇದ್ರಿ. ಇಡೀ ಬಸ್ ಈಗ ಕಂಪ್ಲೀಟ್ ಆಗಿ ಹೊತ್ತಿ ಉರಿದಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ನಂದಿಸೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣಮೂರ್ತಿ, ಈಗಾಗಲೇ ಅನೇಕ ಘಟನೆಗಳನ್ನು ನಾವು ಗಮನಿಸಿದ್ವಿ. ಎಷ್ಟೋ ಸಂದರ್ಭದಲ್ಲಿ ನಿದ್ದೆಯ ಮಂಪರ್ಲಂತಹ ಜನರನ್ನ ಉಳಿಸಿಕೊಳ್ಳೋದಕ್ಕೂ ಕೂಡ ಕಷ್ಟ ಆಗಿದ್ದನ್ನ. ಇದೀಗ ಈ ಒಂದು ಬಸ್ ಎಷ್ಟು ಹೊತ್ತಿಗೆ ಈ ಒಂದು ಬೆಂಕಿಯ ಕೆನ್ನಾಲಿಗೆಗೆ ಉರಿದು ಹೋಗಿದೆ? ಪ್ರಯಾಣಿಕರ ಸೇಫ್ ಹೇಗ್ ಮಾಡಿದ್ರು ಚಾಲಕ? ನವಿತಾ, ಈ ರಾಜ್ಯದಲ್ಲಿ ಎಸಿ ಬಸ್ನ ದುರಂತಗಳು ಮತ್ತೆ ಮರುಕಳಿಸ್ತಾ ಇದೆ. ಅದಕ್ಕೆ ಉದಾಹರಣೆ ಎಂಬಂತೆ ಇವತ್ತು ಕೂಡ ಬೆಳಗಿನ ಜಾವ ಅಂದ್ರೆ 3:30 ಸುಮಾರಿಗೆ ಹಾಸನ ತಾಲೂಕಿನ ಹೊರವಲಯದಲ್ಲಿ ಇರ್ತಕ್ಕಂಥ ಶಾಂತಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಶಾಂತಿ ಗ್ರಾಮ ಬಳಿಯಲ್ಲಿ ಸ್ಲೀಪರ್ ಕೋಚ್ ಬಸ್ಗೆ ಬೆಂಕಿ ಕೂಡ ಕಾಣಿಸ್ಕೊಂಡಿದೆ. ಚಾಲಕನ ಜಾಗರೂಕತೆಯಿಂದಾಗಿ ಅಲ್ಲಿನ ಅವನ ಪ್ರಜ್ಞೆಯಿಂದಾಗಿ ಅಲ್ಲಿ ಬಸ್ಸಿಗೆ ಬೆಂಕಿ ಕಾಣಿಸ್ಕೊಂಡ ತಕ್ಷಣದಿಂದ ಅಲ್ಲಿ ಬಸ್ನಲ್ಲಿದ್ದಂತಹ ಪ್ರಯಾಣಿಕರನ್ನ ಕೆಳಗಿಳಿಸಿದೆ. ಸುಮಾರು 36 ಜನ ಪ್ರಯಾಣಿಕರು ಆ ಬಸ್ನಲ್ಲಿ ಇರ್ತಾರೆ. ಮಂಗಳೂರಿನಿಂದ ಬೆಂಗಳೂರಿಗೆ ತೆರಳುತ್ತಿರ್ತಕ್ಕಂತಹ ಭಾರತಿ ಟ್ರಾವೆಲ್ಸ್ಗೆ ಸೇರಿದಂತಹ ಬಸ್ನಲ್ಲಿ ಬೆಂಕಿ ದಿಢೀರ್ ಕಾಣಿಸ್ಕೊಳುತ್ತೆ. ಮೊದಲು ಚಕ್ರಕ್ಕೆ ಬೆಂಕಿ ಹತ್ಕೊಳುತ್ತೆ. ಇದನ್ನ ಗಮನಿಸಿದಂತಹ ಚಾಲಕ ಆ ಜಾಗರೂಕತೆಯಿಂದಾಗಿ ಅಲ್ಲಿ ಎಲ್ಲ ನಿದ್ರೆಗೆ ಜಾರಿ ಇರ್ತಾರೆ. ಆದ್ರೂ ಕೂಡ ಎಲ್ಲರನ್ನ ಬಡ್ದೆ ಬೀಸಿ ಅವರೆಲ್ಲರನ್ನೂ ಕೂಡ ಕೆಳಗಡೆ ಇಳಿಸ್ತಾನೆ. ನಂತರದಲ್ಲಿ ಅವ್ರು ನೋಡ್ತಾ ಇದ್ದಂಗೆ ಬೆಂಕಿಗೆ ಕೆನ್ನಾಲಿಗೆ ಹೊತ್ಕೊಂಡು ಇಡೀ ಬಸ್ ಸುಟ್ಟು ಕರಕಲಾಗಿದೆ. ಅಲ್ಲಿ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಬಂದು ಬೆಂಕಿಯನ್ನ ನಂದಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೂ ಕೂಡ ಅವ್ರಿಗೂ ಕೂಡ ಸಾಧ್ಯ ಆಗೋದಿಲ್ಲ. ಆ ಬಸ್ ಸಂಪೂರ್ಣವಾಗಿ ಕರಕಲಾಗುತ್ತೆ. ಚಿತ್ರದುರ್ಗದ ಹಿರಿಯೂರಿನ ಬಳಿ ಬಸ್ ಒಂದು ಬೆಂಕಿಗೆ ಆಹುತಿಯಾಗಿತ್ತು. ಅದರಲ್ಲಿ ಅನೇಕ ಜನ ಪ್ರಾಣ ಕಳ್ಕೊಂಡು. ಆದ್ರೆ ಮತ್ತೊಂದು ಘಟನೆ ಇದೇ ರೀತಿಯಿಂದ ಮರುಕಳಿಸುವಂತ ಎಲ್ಲ ಸಾಧ್ಯತೆಗಳಿತ್ತು. ಆದ್ರೆ ಈ ಚಾಲಕನ ಜಾಗರೂಕತೆಯಿಂದಾಗಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಅದೃಷ್ಟವಶಾತ್ ಅಲ್ಲಿರ್ತಕ್ಕಂಥ 36 ಜನ ಕೂಡ ಈಗ ಸೇಫ್ ಆಗಿದ್ದಾರೆ. ಶಾಂತಿಗ್ರಾಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಈಗ ಎಲ್ಲರೂ ಕೂಡ ಬೇರೆ ಬದಲಿ ಬಸ್ನ ವ್ಯವಸ್ಥೆ ಮಾಡಿ ಅವ್ರನ್ನ ಬೆಂಗಳೂರಿಗೆ ತಲುಪಿಸುವಂತ ಕೆಲಸನೂ ಕೂಡ ಆ ಕಂಪ್ನಿಯ ಮಾಲೀಕರು ಮಾಡಿದ್ದಾರೆ. ಆದ್ರೆ ಈಗ ರಾಜ್ಯದಲ್ಲಿ ಈ ಸ್ಲೀಪರ್ ಬಸ್ ನಲ್ಲಿ ಸುಖಕರವಾಗಿ ಪ್ರಯಾಣ ಮಾಡಬಹುದು, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಆರಾಮದಾಯಕವಾಗಿ ಪ್ರಯಾಣ ಮಾಡಬಹುದು ಎಂಬ ಹಿನ್ನೆಲೆಯಲ್ಲಿ ಬಸ್ ಅನ್ನ ಹತ್ಕೊಂಡು ನಿದ್ರೆಯನ್ನ ಮಾಡ್ಕೊಂಡು ಹೋಗ್ಬೋದು ಹಿನ್ನೆಲೆಯಲ್ಲಿ ಇಟ್ಕೊಂಡು ಆ ಪ್ರಯಾಣಿಕರು ಬಂದಿರ್ತಾರೆ. ಆದ್ರೆ ಈ ತರ ಘಟನೆಗಳು ಮತ್ತೆ ಮರುಕಳಿಸ್ತಿರೋದ್ರಿಂದ ಮತ್ತೆ ಆ ಪ್ರಯಾಣಿಕರು ಕೂಡ ಆತಂಕ ಸೃಷ್ಟಿಯಾಗಿರ್ತಕ್ಕಂಥದ್ದು. ಈ ಘಟನೆಯಿಂದ ಒಂದು ಅದೃಷ್ಟವಶಾತ್ ಯಾರಿಗೂ ಕೂಡ ಅಪಾಯ ಆಗದೆ ಇರೋದು ಕೂಡ ಇನ್ನೊಂದು ವಿಚಾರ. ನಿಜ, ಘನಘೋರ ದುರಂತವೇ ಇಲ್ಲಿ ಒಂದು ತಪ್ಪಿದೆ. ಚಾಲಕನ ಸಮಯ ಪ್ರಜ್ಞೆ ಅಂತ ಹೇಳಿ, ಯಾಕಂತ ಹೇಳಿದ್ರೆ ಚಾಲಕ ಈ ರೀತಿಯಾಗಿ ಮಾಡದಿದ್ರೆ ಏನೇನು ಅನಾಹುತಗಳು ಆಗ್ತಿತ್ತು ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಜೊತೆಗೆ ಏನು ಕಾರಣ ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದ್ಯಾ? ಪ್ರಾಥಮಿಕವಾಗಿ ಪೊಲೀಸರು ಹೇಳೋ ಪ್ರಕಾರವಾಗಿ ಅದರಲ್ಲಿ ಡೀಸೆಲ್ ಲೀಕ್ ಆಗಿದೆ ಎಂಬಂತ ಮಾಹಿತಿಯನ್ನ ಪೊಲೀಸರು ಹೇಳ್ತಿದ್ದಾರೆ. ಆದ್ರೆ ನಿಖರವಾಗಿ ಯಾವ ಕಾರಣಕ್ಕೋಸ್ಕರವಾಗಿ ಬಸ್ಗೆ ಬೆಂಕಿ ಹತ್ಕೊಳ್ತು, ಯಾವ ರೀತಿಯಾಗಿ ಬಸ್ಗೆ ಬೆಂಕಿ ಹತ್ಕೊಂಡಿದೆ
ಅಕಸ್ಮಾತ್ ಏನಾದ್ರು ಎಂಜಿನ್ ನಲ್ಲಿ ಏನಾದ್ರು ಸಮಸ್ಯೆ ಇತ್ತಾ, ಮತ್ತೆ ಬೇರೆ ಮೊದಲು ಬಸ್ ಏನು ಹೊರಟಿತ್ತು ಆ ಜಾಗದಿಂದ ಅದಕ್ಕಿಂತ ಮುಂಚಿನ ಬಸ್ ಏನಾದ್ರು ಸಮಸ್ಯೆ ಇತ್ತ ಎಂಬಂತ ಎಲ್ಲ ವಿಚಾರಗಳನ್ನ ಪೊಲೀಸ್ ತನಿಖೆ ನಂತರದಲ್ಲಿ ಗೊತ್ತಾಗುತ್ತೆ. ಇದೊಂದು ಗಂಭೀರ ಪ್ರಕರಣವಾಗಿ ಪೊಲೀಸರು ಕೂಡ ಏನು ಪರಿಣಮಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ರಾಜ್ಯಾದ್ಯಂತ ಸಾಕಷ್ಟು ಬಸ್ಗಳು, ಪ್ರೈವೇಟ್ ನ ಬಸ್ಗಳು, ಸಾವಿರಾರು ಬಸ್ಗಳು ಪ್ರತಿನಿತ್ಯ ಈ ಒಂದು ಸಂಚಾರವನ್ನ ಮಾಡ್ತವೆ. ದೂರದ ಊರುಗಳಿಂದ ದೂರದ ಊರುಗಳಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತವೆ. ಆ ನಿಟ್ಟಿನಲ್ಲಿ ಪ್ರಯಾಣಿಕರು ಕೂಡ ಅಷ್ಟೇ ಆಸೆ ಇಟ್ಕೊಂಡು ಸುಖಕರವಾಗಿ ಹೋಗ್ಬೋದು ಎಂಬಂತ ನಿಟ್ಟಿನಲ್ಲಿ ಬಸ್ಸನ್ನ ಏರಿರ್ತಾರೆ. ಆದ್ರೆ ಈ ರೀತಿಯಾಗಿ ಮಾರ್ಗ ಮಧ್ಯದಲ್ಲಿ ದಿಢೀರಂತ ಬೆಂಕಿ ಹತ್ಕೊಂಡು, ಅದು ಹೆಚ್ಚಿನ ನಾವು ಗಮನಿಸಬೇಕಾದಂತ ವಿಚಾರ ಅಂತ ಹೇಳಿದ್ರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಗಳು ಬೆಂಕಿಗೆ ಆಹುತಿ ಆಗ್ತಿರ್ತಕ್ಕಂಥದ್ದು ಸ್ಲೀಪರ್ ಕ್ಲಾಸ್ ಬಸ್ ನಲ್ಲಿ. ಈ ವಿಚಾರವನ್ನ ಸರ್ಕಾರ ಕೂಡ ಗಮನದಲ್ಲಿ ಇಟ್ಕೋಬೇಕು. ಸ್ಲೀಪರ್ ಕ್ಲಾಸ್ ಬಸ್ ನಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ, ಮತ್ತೆ ಈ ಘಟನೆಗಳು ಆಗದಿರೋ ರೀತಿಯಲ್ಲಿ ಯಾವೆಲ್ಲ ಕ್ರಮಗಳನ್ನ ವಹಿಸಬೇಕು, ಮತ್ತೆ ಈ ವಿಚಾರಗಳನ್ನ ಗಂಭೀರವಾಗಿ ತೆಗೆದುಕೊಂಡು ತನಿಖೆ ಮಾಡಿ ಯಾವ ವಿಚಾರಗಳಿಗೆ ಈ ರೀತಿ ಆಗ್ತಿದೆ ಅನ್ನೋ ವಿಚಾರನ ಪತ್ತೆ ಹಚ್ಚಿ ಮುಂದಿನ ದಿನಗಳಲ್ಲಿ ಈ ರೀತಿ ಆಗದಿರತಕ್ಕಂಥ ಜಾಗರೂಕತೆಯನ್ನು ಕೂಡ ಸರ್ಕಾರ ವಹಿಸಬೇಕಾಗುತ್ತೆ. ಸ್ಲೀಪರ್ ಕ್ಲಾಸ್ ಬಸ್ನೆಲ್ಲ ಮುಂಚಿತವಾಗಿನೇ ಸ್ಥಳದಿಂದ ಏನು ಹೊರಡುತ್ತೆ ಅದಕ್ಕಿಂತ ಮುಂಚಿತವಾಗಿನೇ ಆ ಬಸ್ ಸರಿ ಇದೆಯೋ ಇಲ್ಲ ಅಂತ ಪರಿಶೀಲನೆ ಕೂಡ ಚಾಲಕರು ಮತ್ತು ನಿರ್ವಾಹಕರು ಮಾಡ್ಕೊಬೇಕಾಗತ್ತೆ. ಆದ್ರೆ ಈಗ ಈ ಒಂದು ಘಟನೆ ಎಲ್ಲರಲ್ಲೂ ಕೂಡ ಎಚ್ಚೆತ್ತುಕೊಳ್ಳುವಂತೆ ಮಾಡಿದೆ. ಯಾವ ಕಾರಣಕ್ಕೋಸ್ಕರವಾಗಿ ಈ ಘಟನೆ ನಡೆದಿದೆ ಎಂಬಂತ ಪೊಲೀಸ್ ತನಿಖೆಯ ನಂತರದಲ್ಲಿ ನಮಗೆ ವಿಚಾರ ತಿಳಿಬೇಕಾಗುತ್ತೆ ನವಿತಾ. ಥ್ಯಾಂಕ್ ಯು ಕೃಷ್ಣಮೂರ್ತಿ ಡೀಟೇಲ್ಸ್ಗೆ.